शंकरं शंकराचार्यं केशवं पादराजं सूत्रभाष्यं वन्दे भगवन्तो पुनः पुनः शिवशंकर भगवत्पूज्यपाद सद्गुरुभ्यो नमः वन्दे सच्चिदानन्दं गिरिवर्यं महामहिं वेदान्तसारं गुरुं प्रणतोऽस्म्यहं गुरुदायितं श्रीवीरं सदाशिवं गुरुपूज्याय नमस्ते श्री महागुरुभ्यो नमः भगवो ब्रह्मा अथाध्यात्मं प्राणो वावसंवर्गः यदा सुविधि प्राणमेव वागप्येति प्राणग्रहश्रोत्रं प्राणं मनः प्राणो ह्येवैतान् सर्वान् संवृत्तयति प्राणो वावसंवर्गः यदा सुविधि प्राणमेव वागप्येति प्राणं चक्षुः प्राणश्रोत्रं प्राणं मनः प्राणो ह्येवैतान् सर्वान् संवृत्तयति अथ अध्यात्मं प्राणः वाव संवर्गः सः यदा स्वपिति प्राणम् एव वाक् अप्येति प्राणं चक्षुः प्राणं श्रोत्रं प्राणं मनः प्राणः हि एव एतान् सर्वान् संवृत्ते इति ಇನ್ನು ಅಧ್ಯಾತ್ಮವಾಗಿ ಸಮರ್ಗೋಪಾಸನೆ ಹೇಳ್ತೀವಿ ಅಂತ ಹೊರಡ್ತಾ ಇದೆ ಶ್ರುತಿ. ಅಧಿದೇವತೆಯಾಗಿ ವಾಯು ಅಧ್ಯಾತ್ಮ ಅವನೇ ವಾಯುದೇವ ಅಧ್ಯಾತ್ಮಾಪನ್ನ ಪ್ರಾಣ ಇತಿ ವಿಧೀಯತೆ ಅಂತ ನವಾಯು ಕ್ರಿಯೆ ಉಪದೇಶ ನಾನು ವಾಯುದೇವ ನಚ ಅನ್ಯ ಅಂತ ಅಧ್ಯಾತ್ಮವಾಗಿ ಪ್ರಾಣ ಸಂಪರ್ಕ ಅಂದ್ರು. ಯಾವಾಗ ಆ ಪುರುಷನು ಜೀವನು ಸ್ವಪಿತಿ ನಿದ್ದೆ ಮಾಡುತ್ತಾನೋ ಅವಾಗ ವಾಕು ವ್ಯಾಪಾರ ಮಾಡ್ತಾ ಇರಲ್ಲ, ಏನಾಗಿರುತ್ತೆ ಪ್ರಾಣನಲ್ಲಿ ಒಂದಾಗಿರುತ್ತೆ. ಕಣ್ಣು ರೂಪ ನೋಡ್ತಾ ಇರಲ್ಲ ನಿದ್ದೆ ಮಾಡ್ತಿರ್ಬೇಕಾದ್ರೆ, ಅವಾಗ ಕಣ್ಣು ಕೂಡ ಪ್ರಾಣನಲ್ಲಿ, ಕಿವಿಯು ಪ್ರಾಣನಲ್ಲಿ, ಮನಸ್ಸು ಪ್ರಾಣನಲ್ಲಿ, ಎಲ್ಲವನ್ನು ಪ್ರಾಣ ಅಡಗಿಸ್ಕೊಂಡ್ಬಿಟ್ಟಿರ್ತಾನೆ. ನಿದ್ರಾ ಕಾಲದಲ್ಲಿ ತನ್ನಲ್ಲೆಲ್ಲನೂ ಅಡಗಿಸ್ಕೊಂಡಿರ್ತಾನೆ. ಆದ್ರಿಂದ ಅವನೇ ಸಂಪರ್ಕ. ಸಂವರ್ಜನ ಜೀವರ್ಜನೆ ಧಾತು ಸಂವರ್ಗ ಬಿಡಿಸ್ತಾನೆ ಅಂತ. ಅವರ ವ್ಯಾಪಾರ ಬಿಡಿಸ್ಬಿಡ್ತಾರೆ, ಅವರ ಸ್ವರೂಪವನ್ನು ಬಿಡಿಸ್ಬಿಡ್ತಾನೆ. ವ್ಯಾಪಾರದ ಸ್ವರೂಪವನ್ನು ಬಿಡಿಸಿ ತನ್ನೊಳಗೆ ಅಡಗಿಸ್ಕೊಂಡ್ಬಿಡ್ತಾನೆ. ಆದ್ರಿಂದ ಪ್ರಾಣನಿಗೆ ಸಂಪರ್ಕ ಅನಿಸಿಸು. ಅಥ ಅನಂತರಂ ಅಧ್ಯಾತ್ಮಂ ಆತ್ಮೀಯ ಸಂಪರ್ಕ ದರ್ಶನಂ ಇದಮುಚ್ಯತೆ. ಅಥ ಅಂದ್ರೆ ಅನಂತರ ಆಮೇಲೆ, ಏನಾದ್ಮೇಲೆ ಅಧಿದೇವತವಾದ ಸಂಪರ್ಕೋಪಾಸನೆ ಆದ್ಮೇಲೆ ಅಧ್ಯಾತ್ಮಾಗಿ ಆತ್ಮನೈತ್ಯ ಅಧ್ಯಾತ್ಮಂ ಅವ್ಯಯ ದೇಹ ಒಳಗೆ ಸಂಪರ್ಕದ ದರ್ಶನ. ದರ್ಶನ ಏನೋ ಉಪಾಸನೆ, ಅದನ್ನ ಈಗ ಹೇಳಲಾಗತ್ತೆ. ಪ್ರಾಣ ಮುಖ್ಯ ಪ್ರಾಣ ಮುಖ್ಯ ವಾವ ಸಂಪರ್ಕ. ಪ್ರಾಣ ಅಂದ್ರೆ ಘ್ರಾಣ ತಗೋಬೇಡಿ, ಇಲ್ಲಿ ಘ್ರಾಣ ಪ್ರಾಣ ಅಲ್ಲ, ಇಲ್ಲಿ ಮುಖ್ಯ ಪ್ರಾಣ ತಗೋಬೇಕು. ವಾವ ಅಂದ್ರೆ ಅವಧಾರಣೆ, ಅವನೇ ಮುಖ್ಯ ಪ್ರಾಣನೇ ಅಧ್ಯಾತ್ಮವಾಗಿ ಸಂಪರ್ಕವಾಗಿರುತ್ತಾನೆ. ಸಪುರುಷ ಯದಾ ಯಸ್ಮಿನ್ ಕಾಲೇ ಸುಖಿತಿ ತದಾ ಪ್ರಾಣಮೇವ ವಾಗಪ್ಯೇತಿ ವಾಯುಮಿವ ಅಗ್ನಿಃ. ಸಹ ಪುರುಷ ಅಂತ. ಪುರುಷ ಯಾರೋ ತಲೆ ಕೈ ಕಾಲುಗಳನ್ನು ಶಿರಃಪಾಡ್ನಾದಿಮಾನ್, ಅದು ಪರಮಾತ್ಮ. ತಲೆ ಕೈ ಕಾಲಿರ್ತಕ್ಕಂತಹ ಪುರುಷ ಮನುಷ್ಯ ಯಾವ ಕಾಲದಲ್ಲಿ ಮಲಗುತ್ತಾನೋ ಆಗ ಪ್ರಾಣದನ್ನೇ ವಾಕು ಒಂದಾಗುತ್ತೆ, ಸೇರ್ಕೊಳ್ಳುತ್ತೆ. ಹೇಗೆ ಅಗ್ನಿ ವಾಯುನಲ್ಲಿ ಒಂದಾಗುತ್ತೋ ಅದೇ ರೀತಿ ವಾಕು ಪ್ರಾಣದಲ್ಲಿ ಒಂದಾಗುತ್ತೆ. ತನ್ನ ಕಾರಣ ಅಗ್ನಿ ವಾಕಿಗೆ, ಅದು ತನ್ನ ಮೂಲ ಕಾರಣವಾದ ವಾಯುವಿನಲ್ಲಿ ಒಂದಾಯಿತು. ಹಾಗೆ ನಾನು ಅದರ ಅಂಶ ಆದ್ರಿಂದ ವಾಯುವಿನ ಅಂಶ, ಆದ್ರಿಂದ ಇದು ಅಗ್ನಿ ಅಂಶ, ಆದ್ರಿಂದ ವಾಕು ವಾಯು ಅಂಶವಾದ ಪ್ರಾಣದಲ್ಲಿ ಒಂದಾಗುತ್ತೆ. ಅಗ್ನಿಗೂ ವಾಕಿಗೂ ಅವಿನಾಭಾವ ಸಂಬಂಧ, ಪ್ರಾಣಂಗೂ ವಾಯುಗೂ ಅವಿನಾಭಾವ ಸಂಬಂಧ. ಮಾಸ್ಕ್ ಹಾಕಿದ್ದಾರೆ. ಕಾಲೇ ಸ್ವಪಿತಿ ತದಾ ಪ್ರಾಣಮೇವ ವಾಗಪ್ಯೇತಿ ವಾಯುಮೇವ ಅಗ್ನಿ. ಆಯ್ತಲ್ಲ, ಪ್ರಾಣಂ ಚಕ್ಷು ಪ್ರಾಣಂ ಶ್ರೋತ್ರಂ ಪ್ರಾಣಂ ಮನಃ. ಇದೇ ರೀತಿ ಕಣ್ಣು ಪ್ರಾಣನ ಕುರಿತು ಒಂದಾಗಿರುತ್ತೆ, ಕಿವಿಯು
ಕೇಳಿಸಲ್ಲ. ಕೂಗಿದ್ರೆ ಕೇಳಿಸಲ್ಲ. ಗಾಢ ನಿದ್ದೆ ಉಪಕರಣ ಎಂತ ಮನಸ್ಸು ಕೂಡ ಯೋಚನೆ ಮಾಡ್ತಿರಲ್ಲ. ಅಲ್ಲ ಪ್ರಾಣ ಇದೆ. ಪ್ರಾಣ ಮಾತ್ರ ಚೇಷ್ಟೆ ಮಾಡ್ತಾ ಇರ್ತಾನೆ. ಪ್ರಾಣೇನ ರಕ್ಷನ್ನ ವರಂಕುಲಾಯಂ ಬಹಿಷ್ಕುಲಾಯಾದಮತಶ್ಚರಿಸ್ವಾದ. ಪ್ರಾಣಿಗೆ ರಕ್ಷಣೆ ಕೊಟ್ಟೆ ಅವ್ನು ಹೋಗೋದು. ಪ್ರಾಣಿಗೂ ರಕ್ಷಣೆ ಕೊಡದೆ ಹೋದ ದೇಹ ಅವ್ನು ಬರೋ ಹೊತ್ತು ಸುಟ್ಟಾಕ್ಬಿಡ್ತಾರೆ. ಇಲ್ಲ ಅನ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ. ಪ್ರಾಣ ಇದ್ಬಿಟ್ರೆ ಇದ್ದಾನೆ ಅವನು ತಗೊಂಡೋಗ್ಬಾರ್ದು, ಸುಡ ತಗೊಂಡೋಗ್ಬಾರ್ದು, ಬದುಕಿದ್ದಾನೆ ಅಂತಾರೆ. ಪ್ರಾಣೋ ಹಿ ಯಸ್ಮಾತ್ ಏವ ಏತಾನ್ ಭಾಗಾದೀನ್ ಸರ್ವಾನ್ ಸಂಬಂಧೈಹಿ. ಯಾವ ಕಾರಣದಿಂದ ಪ್ರಾಣನೇ ಈ ಎಲ್ಲಾ ವಾಗಾದಿಗಳೆಲ್ಲವನ್ನೂ ಅಡಗಿಸಿಕೊಳ್ಳುತ್ತಾನೋ, ತನ್ನೊಳಗೆ ಒಂದ್ ಮಾಡ್ಕೊಳ್ತಾನೋ, ಆದ್ರಿಂದ ಅಧ್ಯಾತ್ಮವಾಗಿ ಪ್ರಾಣನನ್ನೇ ಸಂವರ್ಗ ಎಂಬುದಾಗಿ ಭಾವನೆ ಮಾಡಬೇಕು. ವಾಯು ಹೇಳಿದ್ರು ಅಧ್ಯಾತ್ಮ ಪ್ರಾಣ. ಇವಾಗ ತೌವಾಯೇತು ದ್ವೌ ಸಂಪರ್ಕೌ ವಾಯುರೇವ ದೇವೇಶು ಪ್ರಾಣ ಪ್ರಾಣೇಶು. ತೌ ವಾ ಏತೌ ದ್ವೌ ಸಂಪರ್ಕೌ ವಾಯುಃ ಏವ ದೇವೇಶು ಪ್ರಾಣಃ ಪ್ರಾಣೇಶು. ಆ ಇಬ್ಬರು ತೌ ಏತು ಆ ಇಬ್ಬರು ಸಂಪರ್ಕಗಳಾಗಿರ್ತಾರೆ. ವಾಯು ಪ್ರಾಣಗಳೇ ಸಂಪರ್ಕಗಳಾಗಿರ್ತಾರೆ. ಹೇಗೆ ದೇವತೆಗಳಲ್ಲಿ ವಾಯು ಸಂಪರ್ಕ, ಪ್ರಾಣಗಳಲ್ಲಿ ಪ್ರಾಣನೇ ಸಂಪರ್ಕ. ಪ್ರಾಣನ ಇಂದ್ರಿಯಗಳಲ್ಲಿಂದ ಪ್ರಾಣೇಶು ಬಹುವಚನಕ್ಕೆ ಇಂದ್ರಿಯ ಅಂತ ಹೋಗ್ಬೇಕು. ಇಂದ್ರಿಯಗಳಲ್ಲಿ ಅಧ್ಯಾತ್ಮವಾಗಿ ಮುಖ್ಯ ಪ್ರಾಣ ಸಂಪರ್ಕ, ದೇವತೆಗಳಲ್ಲಿ ಅಜ್ಞಾನಿಗಳಲ್ಲಿ ವಾಯು ಸಂಪರ್ಕ. ವಾಯು ದೋ ಸಂಪರ್ಕವು ಸಂಪರ್ಜನ ಗುಣವು. ಅವರಿಬ್ರು ಈ ಇಬ್ರು ವಾಯುಪ್ರಾಣದಿಬ್ಬರು ಕೂಡ ಸಂಪರ್ಕರಾಗಿರ್ತಾರೆ. ಸಂವರ್ಜನ ಬಿಡಿಸೋದು, ಸ್ವರೂಪವನ್ನು ಬಿಡಿಸೋದು, ತಮ್ಮನ್ನು ಆಡಿಸೋದು, ಆ ಗುಣದಿಂದ ಕೂಡ್ಕೊಂಡಿದ್ದಾರೆ ಅವರಿಬ್ಬರು. ವಾಯುರೇವ ದೇವೇಶು ಸಂಪರ್ಕ ಪ್ರಾಣ ಪ್ರಾಣೇಶು ಭಾಗಾವಿಷು ಮುಖ್ಯ. ದೇವತೆಗಳ ಪೈಕಿ ವಾಯುವೇ ಸಂಪರ್ಕವಾಗಿರುತ್ತಾನೆ. ಪ್ರಾಣನು ಭಾಗಾದಿ ಪ್ರಾಣಗಳಲ್ಲಿ ಮುಖ್ಯ ಪ್ರಾಣನು ಸಂಪರ್ಕವಾಗಿದ್ದಾನೆ. ಉಪಾಸನೆ ಹೇಳಿದ್ದು ಉಪಾಸನೆ ಸಂಪರ್ಕ ಅಂತ ಗುಣ. ಸಂಪರ್ಜಯತಿ ಎಲ್ಲವನ್ನು ಬಿಡಿಸ್ತಾನೆ, ತನ್ನಲ್ಲಿ ಅಡಗಿಸ್ಕೊಳ್ತಾನೆ, ಒಂದು ಮಾಡ್ಕೊಂಡು ತಾನೇ ಆಗೋದ್ರಿಂದ ಇರ್ತಾನೆ. ಅಶಃ ಶೌರಕಂಚ ಕಾಪೇಯಂ ಅಭಿಪ್ರದಾಂಚ ಕಾಕ್ಷಸೆ. ಕಾಕ್ಷೆ ಪರಿವಿಶ್ಯಮಾಣೋ ಬ್ರಹ್ಮಚಾರಿ ಬಿಭಿಕ್ಷೆ. ತಸ್ಮಾ ಊನಃ ದದು ಊಹ ನ ದದುಹು ದದತುಃ. ಅಥ ಹ ಶೌನಕಂ ಚ ಕಾಪೇಯಂ ಅಭಿಪ್ರತಾರಣಂ ಚ ಕಾಕ್ಷಸೇನಿಂ ಪರಿವಿಶ್ಯಮಾಣಃ ಬ್ರಹ್ಮಚಾರಿ ಬಿಭಿಕ್ಷೆ ತಸ್ಮಾ ಉ ಹ ನ ದದತುಃ. ಬಳಸಲ್ಪಡುತ್ತಿರುವವರಾಗ ಅಂತ ಪರಿಶ್ರಮಾಣು ಏತು ಯೋಚನೆ ನಾಜ್ಞಾನ. ಇದು ಶೌನಕ ಒಬ್ಬ, ಕಾಪೆಯ ಒಬ್ಬ, ಅಭಿಪ್ರಾಯ ಒಬ್ಬ, ಕಾಕ್ಷಿ ಒಬ್ಬ. ನಾಜ್ಞಾನ ಅಲ್ಲ ಅಲ್ವೋ. ಕಪಿಗೋತ್ರ ಕಾಪೆಯ ಅವನು ಶೌನಕ ಅಂತ ಹೆಸರು. ಕಾಕ್ಷಸೇನೆ ಅಭಿಪ್ರಾಯ ಕಾಕ್ಷಸೇ ಒಂದೇ. ಅದಿಬ್ರಿಗೂ ಅಡಿಗೆ ಭಟ್ರು ಬಡಿಸ್ತಾ ಇದ್ರು. ಅಡಿಗೆವರು ಬಡಿಸಲ್ಪಡುತ್ತಿರಲ್ಲ ಈ ಭವಿಷ್ಯಮಾನು. ಅದು ರಡಂತ ಛಾವಿತ್ತು. ಅರಿವೇ ವಿಡ್ಢಿ ಪರಿವಿಶತಿ. ಪ್ರವೇಶನ ಪರಿವಿಶತಿ ಆಗತ್ತೆ. ಪರಿವೇಶನ ಅಂದ್ರೆ ಬಡಿಸೋದು ಅಂತ. ಶೌನಕ ಕಾಪಿಯನಿಗೂ ಅಭಿಪ್ರಾಯ ಕಾಕ್ಷಸೇನಿಗೂ ಅಡಿಗೆ ಬಿಟ್ಟು ಬಡಿಸ್ತಿರುವಾಗ ಒಬ್ಬ ಬ್ರಹ್ಮಚಾರಿ ಬಂದ. ಬಾಗಲತ ಬಂದ್ಬಿಟ್ಟು ಭವತಿ ಭಿಕ್ಷಾಂದೇಹಿ ನಿಂತ್ಬಿಟ್ಟ. ಬ್ರಹ್ಮಚಾರಿ ಬಿಭಿಕ್ಷೆ. ಆದ್ರೆ
ಊಟಕ್ಕೆ ಹೋಗಿದ್ದಾರೆ, ಬಿಡಿಸ್ಕೊತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಭಿಕ್ಷೆ ಏನು ಕೊಡ್ತಾನೆ, ಭಿಕ್ಷೆ ಕೊಡ್ತಾನೆ ಇಲ್ಲ. ಇವನು ಅಂತ ಇದ್ದಾನೆ, ಭಿಕ್ಷೆ ಕೊಡ್ಬೇಡಿ ಅಂತ, ನೋಡ ಏನ್ ಮಾಡ್ತಾನೆ ಅಂತ ಪರೀಕ್ಷೆ ಮಾಡಂತ ಮಾಡ್ಬೋದಾ? ಆ ಓಡಿಸಿದ್ದಾರೆ. ಇವ್ರು ಪರೀಕ್ಷೆಗೆ ಬರ್ತಾರೆ. ನೀವು ಇಷ್ಟ ಅವ್ನಿಗೆ ಏನಂತ ನೋಡೋಣ ಅಂತ. ಅಥ ಏತಯೋಃ ಸ್ತುತ್ಯರ್ಥಂ ಈ ಆಖ್ಯಾಯಿಕಾ ಆರಭ್ಯತೆ. ಈ ವಾಯುಪ್ರಾಣಿಗಳನ್ನು ಹೊಳಕೋಸ್ಕರವಾಗಿ ಒಂದು ಕಥೆಯನ್ನ ಆರಂಭ ಮಾಡ್ಕೊಳ್ತಾ ಇದ್ದೇನೆ. ಅವರಿಬ್ಬರನ್ನು ಸಂವರ್ಗ ಉಪಾಸನೆ ಮಾಡೋದೇ ಇದು ವಿಧಿ. ಅದಕ್ಕೆ ಅರ್ಥವಾದ ಪ್ರಶಂಸೆ. ಅವ್ರು ಎಂಥದ್ದಪ್ಪ ವಾಯುಪ್ರಾಣ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಒಂದು ಕಥೆಯನ್ನು ಹೇಳ್ತಾ ಇದೆ. ಹಾ ಇತಿ ಐತಿಹ್ಯಾರ್ಥ. ಅಚ್ಚ ಹಾ ಇದೆಯಲ್ಲ, ಹಾ ಅಂದ್ರೆ ಈ ಒಂದ್ಸಲ ನಡೆದಿತ್ತು. ಒಂದು ಸಮಾನ ಟೈಮ್, ಬಹಳ ಹಿಂದೆ ಈ ರೀತಿ ಒಂದು ಆಗಿತ್ತು. ಏನಾಗಿತ್ತು? ಶೌನಕಂಚ ಶುನಕ ಶಾಪತ್ವಂ ಶೌನಕಂ ಕಾಪೇಯಂ ಕಪಿಗೋತ್ರಂ ಅಭಿಪ್ರಚಾರಣಂಚ ನಾಮತಃ ಕಕ್ಷಸೇನ ಶಾಪತ್ವಂ ಕಾಕ್ಷಸೇನಿ. ಶೌನಕ ಅಂದ್ರೆ ಶುನಕನ ಮಗನಾದ ಶೌನಕ, ಅವನು ಕಾಪೇಯ, ಕಪಿಗೋತ್ರದವನಾದ ಕಾಪೇಯ ಅವನು ಒಬ್ಬ. ಅಭಿಪ್ರಚಾರಿ ಅಂತ ಹೆಸರಿನಿಂದ ಕೂಡಿದವನು. ಕಕ್ಷಸೇನ ಮಗನಾದ ಕಾಕ್ಷಸೇನಿ. ಅವರಿಬ್ಬರು ಭೋಜನಾಯ ಉಪವಿಷ್ಟವು ಪರಿವಿಶ್ಯವಾಣು ಸೂಪಕಾರೈಹಿ. ಸೂಪ ತವ್ವೆ ಅನ್ನಂತ ಸೂಪ ಅದನ್ನ ಮಾಡೋರು ಕಾರಣ ಪಾಚಕ. ಪಾಕ ಅಂದ್ರೆ ಅಡಿಗೆ ಮಾಡಿದ್ದು, ಪಾಚಕ. ಅಭಿಪ್ರತಾರಿ ಯಾಕ ಅಂತ ಹೆಸರಿನಿಂದ ಕೂಡಿದವನು. ಕಕ್ಷಸೇನ ಮಗನ ಕಾಕ್ಷಸೇನಿ. ಅವರಿಬ್ಬರು ಭೋಜನ ಉಪವಿಷ್ಟು ಊಟಕ್ಕಾಗಿ ಕೂತಿದ್ದಾರೆ. ಪರಿವಿಶ್ಯವಾಣ ಸತ್ಯವು ಬಡಿಸಲ್ಪಡುತ್ತಿರುವಾಗ ಶುಭಕಾರ್ಯದ ಅಡಿಗೆಯವರಿಂದ ಬ್ರಹ್ಮಚಾರಿ ಒಬ್ಬ ಬ್ರಹ್ಮವಿಚ್ಛೌಂಡ, ಬ್ರಹ್ಮಜ್ಞಾನಿಗಳು ಬಹಳ ವೀರ ಶೂರ ಧೀರ. ಅವನು ಬಂದ್ಬಿಟ್ಟು ಭಿಕ್ಷಿತವ ಭವತಿ ಭಿಕ್ಷಾ ಅಂತೇಳಿ ಅಂತ ಬಾಗಿಲು ತಟ್ಟೆ ಕೇಳ್ಬಿಟ್ಟ ಪಾತ್ರೆ. ಬ್ರಹ್ಮಚಾರಿಣೋ ಬ್ರಹ್ಮ ವಿನ್ಮಾನಿತಾಂ ಬುದ್ಧ್ವಾ ಜಿಜ್ಞಾಸಮಾನೋ ತಸ್ಮೈ ಭಿಕ್ಷಾಂ ನ ದದತುಃ ನ ದತ್ತವಂತೌ. ಬ್ರಹ್ಮಚಾರಿಯ ಬ್ರಹ್ಮಜ್ಞಾನಿ ಆಗಿದ್ದೀನಿ ನೀನು, ಹಾಗೆ ಅಭಿಮಾನ ಪಡ್ಕೊಂಡಿದ್ದ ಬ್ರಹ್ಮಚಾರಿ. ಅದನ್ನು ತಿಳ್ಕೋಬೇಕು. ಎಷ್ಟು ಮಟ್ಟ ತಿಳ್ಕೊಂಡಿದ್ದಾನೆ ನೋಡೇ ಬಿಡ್ಬೇಕು ಅಂತ ಹೇಳಿ ಆ ಕುತೂಹಲ ಉಳ್ಳವರಾಗಿ ಬೇಕು ನೋಡೋಣ, ಭಿಕ್ಷೆ ಕೊಡದೆ ಏನ್ ಮಾಡ್ತಾನೆ ನೋಡೋಣ ಅಂತ ಹೇಳಿದ್ರು. ಭಿಕ್ಷೆ ಕೊಡ್ಬೇಡ ಅಂದ್ಬಿಟ್ಟ. ಊಟ ಕೂದಾನೆ ತಾನು, ಭಿಕ್ಷೆ ಬಂದಿದ್ದಾನೆ, ಭಿಕ್ಷೆ ಕೊಡ್ಬೇಡ ಅಂತ ಅಡಿಗೆಯವನಿಗೆ ಇದು ಮಾಡ್ಬಿಟ್ಟ. ಕೇಳಿಸ್ತು ಅವನಿಗೆ. ಅವಾಗ ಏನ್ ಮಾಡ್ತಾನೆ ಗೊತ್ತವನು ಮಂತ್ರ ಕಿಮೇಂಗ್ ವಕ್ಷಿದಿ, ಏನ್ ಹೇಳ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು. ಏನ್ ಹೇಳ್ತಾನೆ ಭಿಕ್ಷೆ ಕೊಡ್ಲಿಲ್ಲ ಅದು ಏನ್ ಹೇಳ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಭಿಕ್ಷೆ ಕೊಡ್ಲಿಲ್ಲ. ಅವಾಗ ಅವನಂತಾರೆ ಬ್ರಹ್ಮಚಾರಿ ನನಗೆಲ್ಲ ನೀವು ಭಿಕ್ಷೆ ಕೊಡದೇ ಇರೋದು. ಸಹೋವಾಚ ಮಹಾತ್ಮನಶ್ಚತುರ್ಭೋ ದೇವಃ ಏಕಃ ಕಸ್ಯ ಜಗಾರ. ಮಹಾತ್ಮಾನ ಇದ ಮಹಾತ್ಮಾನ ಓದಿರಲ್ಲ. ಭುವನಸ್ಯ ಗೋಪಾಃ ಕಾಪೇಯ ನಾವಿಪಶ್ಯಂತಿ ಮರ್ತ್ಯಾಃ ಅಭಿಪ್ರಚಾರಿನ್ ಬಹುಧಾ ವಸಂತಂ ಯಸ್ಮೈ ವಾ ಏತದನ್ನಂ ತಸ್ಮಾ ಏತನ್ನ ದತ್ತಮಿತಿ.
दत्तमिति सः ह उवाच महात्मानः चतुरः देवः देवः महात्मनः चतुरः देवः एकः कः सः जगार भुवनस्य गोपाः तं प्रापेय न अभिपश्यन्ति मर्त्याः अभिप्रतारीन् बहुधा वसन्तं यस्मै वा एतत् अन्नं तस्मै एतत् न दत्तम् इति महात्मनश्चतुरः ಯಾವ ವಿಭಕ್ತಿ चतुरः तृतीय ಹಂಗ चत्वारः चतुरः चतुर्भिः ಬರಲ್ವಾ ಮಹಾತ್ಮನಃ ದ್ವಿತೀಯ ಭೋಜನ ಮಹಾತ್ಮರಾಗಿರ್ತಕ್ಕಂಥ 4 ದೇವರನ್ನ ಯಾವನೊಬ್ಬ ನುಂಗು ಬಿಟ್ಟಿದ್ದಾನೋ ಯಾವ ನುಂಗಿರೋನು ವಾಯು ಪ್ರಾಣ ಸಹವಾದಿನ ಬ್ರಹ್ಮಚರ್ಯದಿಂದ ಸ್ವಾಮಿ ನೀವು ಭಿಕ್ಷೆ ಕೊಡದೇ ಇರೋದು ಯಾರು ಗೊತ್ತಾ ಯಾವ ದೇವ ಮಹಾತ್ಮರಾಗಿರೋ 4 ದೇವರು ನುಂಗಿದಾನೋ ಏಕಃ ಅವನು ಒಬ್ಬನೇ ಇರ್ತಕ್ಕವನು ಕಹ ಪ್ರಜಾಪತಿ ಆಗಿದ್ದಾನೋ ಸಹ ಜಗಾರ ಜಗಾರನ ಗೃಹದಿಗರನ್ನಿಟ್ಟು ನುಂಗಿರುತ್ತಾನು ಅಂತ ಜಗಾರನ ಹೆಚ್ಚಾಗಿರುವ ಗೃಹ ನಿಗರಣೆ ಗಿರತಿಗೆ ಲಟ್ಟು ಜಗಾರ ಲಿಟ್ಟು ಭುವನಸ್ಯ ಗೋಪಾಹ ಅವನ ವಿಶೇಷಣ ಆ ವಾಯುವಿಗೆ ಪ್ರಪಂಚವನ್ನು ಕಾಪಾಡುವ ಆತನು ಅವನು ಗೋಪಾಹ ಹೇ ಕಾಪೇಯ ತನ್ನಾಭಿಪಶ್ಯಂತಿ ಅವನನ್ನ ಮೂರ್ಖರು ಕಾಣೋದಿಲ್ಲ ಕಾಣೋ ಅಜ್ಞಾನಿಗಳು ಮೂರ್ಖರು ಪ್ರಾಕೃತರು ಕಾಣೋದಿಲ್ಲ ಅವನು ಬಹುಧಾ ವಸಂತ ಹೇ ಅಭಿಪ್ರಸಾರನ್ ಕಾಪೇಯ ಬಹಳವಾಗಿ ಎಲ್ಲರೂ ವಾಸವಾಗಿದ್ದಾನೆ ಬಹುಧಾ ವಸಂತಂ ಬಹಳ ಪ್ರಕಾರವಾಗಿ ವಾಸವಾಗಿದ್ದು ಕೂಡ ಅವನಿಗೆ ಅನ್ನ ಕೊಡ್ತಾ ಇಲ್ಲ ಇವರು ಕಾಪೇರಿಗೆ ಹೇಳ್ತಿದ್ದಾನೆ ಯಾವ ಪರಮಾತ್ಮ ಯಾವ ದೇವ ವಾಯುದೇವ ಭುವನಸ್ಥಿ ಕಾಪಾಡುವರಾಗಿದ್ದು 4 ದೇವರು ಮುಂದೆ ಹಾಕಿದಾನೋ ಯಾವನೇ ಎಲ್ಲರಿಗೂ ಆತ್ಮಾಗಿ ಒಳಗೆ ಹೋಗ್ತಿದ್ದಾನೋ ಇದಾಗಿನೋ ಅವನಿಗೆ ಭಿಕ್ಷೆ ಕೊಡ್ತಾ ಇಲ್ಲ ಕಣಪ್ಪ ನನಗಲ್ಲ ಅಂದ ಯಾವಂದೋ ಈ ಅನ್ನವೂ ಈ ಅನ್ನವಲ್ಲ ಅವಂದೇ ಪ್ರಾಣಂದೇ ಅನ್ನೋದು ಪ್ರಾಣಿಗೆ ಕೊಡ್ತಾ ಇಲ್ಲ ಅಂತಂದ ಸಹೋವಾಚ ಬ್ರಹ್ಮಚಾರಿ ಮಹಾತ್ಮನಶ್ಚತುರ ಇದು ದ್ವಿತೀಯ ಬಹುವಚನ ಮೊದಲ ಭಾಷೆ ತಪ್ಪೋತಿಯ ಮೊದಲ ಭಾಷೆಗಾರರಿಗೆ ಸಹೋವಾಚ ಬ್ರಹ್ಮಚಾರಿ ಯಾರೋ ಆ ಇದು ಭಿಕ್ಷೆ ಬಂದಂತಹ ಬ್ರಹ್ಮಚೌಂಡ ಅವನು ಹೇಳ್ತಿದ್ದಾನೆ ಮಹಾತ್ಮರಾಗಿರ್ತಕ್ಕಂಥ 4 ಜನ್ಮ ಮುಂದೆ ಹಾಕಿರುವನು ದೇವ ಅವಂದೇ ಇದೆಲ್ಲ ಅವನಿಗೆ ಭಿಕ್ಷೆ ಕೊಡ್ತಾ ಇಲ್ಲ ನೀವು ಅಂತ ಮಹಾತ್ಮ ಚತುರ ಎಂಬುದು ದ್ವಿತೀಯ ಬಹುವಚನ ಅಂತ ಪ್ರಥಮ ಅಲ್ಲ ಬೇರೆ ಭಕ್ತಿ ಅಲ್ಲ ಕಹ ಸಹ ಪ್ರಜಾಪತಿ ಜಗಾರ ಘೃಸಿತವಾನ್ ದೇವಃ ಏಕಃ ಅಜ್ಞಾದೀನ್ ವಾಯು ವಾಗಾದೀನ್ ಪ್ರಾಣಃ ಅವನೊಬ್ಬನೇ ದೇವ ಅವನು ಅಗ್ನಿಯ ಮುಂತಾದ 4 ದೇವತೆಗಳನ್ನು ಆ ವಾಯು ನುಂಗು ಹಾಕಿದ್ದಾನೆ ವಾಗಾದಿ 4 ದೇವತೆಯನ್ನು ಮುಖ್ಯ ಪ್ರಾಣ ನುಂಗು ಹಾಕಿದ್ದಾನೆ ಕಹ ಸಹ ಪ್ರಜಾಪತಿ ಜಗಾರ ಘೃಸಿತವಾನ್ ಆ ಪ್ರಜಾಪತಿ ಯಾರು ಅಂದ್ರೆ ಕಹ ಅಂದ್ರೆ ಜಗಾರ ಯಾರು ನುಂಗಿದಾನೋ ಅವನೇ ಪ್ರಜಾಪತಿ ಅವನೇ ಎಲ್ಲವೂ ನುಂಗು ಹಾಕ್ಬಿಟ್ಟಿದ್ದಾನೆ ಏಕ ಕಹ ಅವನೊಬ್ಬನು ಯಾರು ಕಹ ಸಹ ಪ್ರಜಾಪತಿ ಅವನು ಪ್ರಜಾಪತಿ ಅವನು ಎಲ್ಲವನ್ನೂ ನುಂಗು ಹಾಕ್ಬಿಟ್ಟಿದ್ದಾನೆ ಅಂತಂದ್ರು ಕಸ್ಯ ಜಗಾರಾಜಿ ಪ್ರಶ್ನಮೇಕೆ ಯಾವುದಂತಾನೆ ನುಂಗಿರುತ್ತಾನೆ ಎಂಬುದಾಗಿ ಅಷ್ಟಾರ್ಥವಾಗಿ ಅರ್ಥ ಮಾಡ್ತಾರೆ ಜನ ಶಂಕರಾಚಾರ್ಯರಿಂದ ಹಿಂದೆ ಇದಕ್ಕೆ ವ್ಯಾಖ್ಯಾನ ಮಾಡಿದಂತಹ ವಸ್ತುಕಾರರು ಕಹ ಸಹಜಗಾರ ಯಾರು ಅವನನ್ನು ನುಂಗು ಹಾಕ್ತಾನೆ ಆ ವಾಯುವನ್ನ ಪ್ರಾಣ ಅವರೆಲ್ಲರೂ ನುಂಗು ಹಾಕ್ತಾರೆ
ಅವನು ಹಾಕೋದು ಯಾರಿಗಾರ ಯಾರು ಇಲ್ಲ ಅಂತ. ಭುವನಸ್ಯ ಭವಂತಿ ಅಸ್ಮಿನ್ ಭೂತಾನೀತಿ ಭುವನಂ ಭೂರಾದಿ ಪೂರ್ವಃ ಸರ್ವೋ ಲೋಕಃ. ಭುವನಸ್ಯ ಭುವಂತಿ ಅಸ್ಮಿನ್ ಭೂರಾದಿ ಭುವನಸ್ಯ ಗೋಪಾಹ ಅನ್ನುವಾಗ ಭುವನಸ್ಯ ಅಂತಂದ್ರೆ ಈ ಯಾವುದರಲ್ಲಿ ಎಲ್ಲಾ ಭೂತಗಳು ಇರುತ್ತವೆಯೋ ಅವನಿಗೆ ಭುವನ ಭುವನ ಅಂತ ಹೆಸರು. ಭೂರಾದಿ ಎಲ್ಲಾ ಲೋಕಕ್ಕೂ ಹೆಸರು ಭುವನ ಅಂತ. ಶ್ರೀರಾಮಚಂದ್ರಂ ಭುವನ ಕೀಯಲಿ ನಿತ್ಯ ಕ್ಷೇಮವಂ. ಶ್ರೀರಾಮಚಂದ್ರನು ಭುವನಕ್ಕೆ ನಿತ್ಯ ಕ್ಷೇಮವನ್ನು ಕೊಡದೆ ಭುವನ ಯಾವ್ದದ ಭವಂತಿ ಭುವ ಭೂತಾನಿ ಭುವನಾನಿ. ಪ್ರಾಣಿಗಳನ್ನು ದೊಡ್ಡಗೂಡಿದ ಪಶು ಪಕ್ಷಿ ಪ್ರಾಣಿ ಗಿಡಮನ ಬೆಳ್ಳಿಗಳನ್ನ ಕೂಡಿದ್ದಾಗಿರುವ ಈ ಪ್ರಪಂಚ ಈ ಪ್ರಕೃತಿಯಿಂದ ಭುವನ ಭುವನ ಅಂತ ಹೇಳ್ತಾ ಇದ್ದಾನೆ. ಇವನಲ್ಲಿ ಭೂತಗಳು ಇರುತ್ತವೆ ಅಸ ನುಂಗಿರುತ್ತಾನೆ ಭುವನಾನಿ. ಸರ್ವೋಲೋಕ ಭುವನಸ್ಯ ಆಯ್ತಲ್ವಾ, ಇದು ಆಯ್ತಲ್ಲ. ಸಸ್ಯ ಗೋಪಾಹ ಗೋಪಾಯಿತ. ಅದಕ್ಕೆ ಗೋಪಾಹ ಗೋಪಾಹ ಇದು ಆಕಾರ ಅಂತ ಪುಲ್ಲಿಂಗ. ಗೋಪಾಹ ಗೋಪೋ ಗೋಪಾಹ ಗೋಪಾ ಗೋಪೇ ಗೋ ಗೋಪಾಹ ಗೋಪೋ ಗೋಪ ಆಕಾರ ಅಂತ ಪುಲ್ಲಿಂಗ. ಗೋಪಾ ಇದು ಗೋಪಾಹ ವಿಶ್ವಪಾಹ ಆಕಾರ ಅಂತ ಪುಲ್ಲಿಂಗ ಕಮ್ಮಿ ಹಂಸದಲ್ಲಿ. ಅಕಾರ ಅಂತ ಪುಲ್ಲಿಂಗ ಇದೆ, ಅಕಾರ ಅಂತ ಪುಲ್ಲಿಂಗ ಉಂಟು. ಪ್ರಪಂಚವನ್ನೇ ಕಾಪಾಡುವಾತನು ಗೋಪಯಿತ ರಕ್ಷಿತ. ಇಡೀ ವಿಶ್ವವನ್ನೇ ಕಾಪಾಡುವಾತನು, ವಿಶ್ವಕ್ಕೆ ರಕ್ಷಕರಾಗಿರ್ತಕ್ಕವನು ಅವನು ಅಂತ ಅರ್ಥ. ಗೋಪ್ತಾ ಇತ್ಯರ್ಥ. ಸ್ಟಿಚ್ ಹಾಕ್ಬಿಟ್ಟು ಭಾಷೆ ಸ್ಟಿಚ್ ಪ್ರತಿ ಹಾಕ್ಬಿಟ್ಟು ಲುಟ್ಟು ಕಾಪಾಡುವವನು ಅಂತ ಲುಟ್ಟು. ತಮ್ ಕಂ ಪ್ರಜಾಪತಿ ಹೇ ಕಾಪೇಯ ರಾಮಕೃಷ್ಣಂತಿ ನ ಜಾನಂತಿ. ಮರ್ತ್ಯಾಹ ಮಾನಧರ್ಮಾಣಃ ಅವಿವೇಕಿನಃ ಅವಿವೇಕಿನೋ ವಾ ಅಭಿಪ್ರತಾರಿನ್ ಬಹುಧಾ ಅಧ್ಯಾತ್ಮ ಅಧಿದೇವತಾದಿ ಸರ್ವಪ್ರಕಾರೈ ದೇವತಾಧಿಭೂತಾದಿ ಪ್ರಕಾರೈ ವಸಂತಂ. ಬಹುಧಾ ಅಧ್ಯಾತ್ಮಾಧಿದೈವತಾಧಿಭೂತ ಪ್ರಕಾರೈ ವಸಂತಂ. ಅಧ್ಯಾತ್ಮಾಧಿಭೂತ ಹಾಕ್ಬಿಟ್ರು, ಆದಿ ಶಬ್ದ ಹಾಕ್ಬಿಟ್ಟಿರ್ತಾರೆ. ಆ ಪ್ರಜಾಪತಿಯನ್ನ ಕಮ್ಮನೆ ಪ್ರಜಾಪತಿಯನ್ನ ಎಲ್ಲಿ ಕಾಪೇಯನೇ ಕಾಣುತ್ತಲಿಲ್ಲ, ತಿಳಿಯುತ್ತಲಿಲ್ಲ. ಮರ್ತ್ಯರು ಮರಣದ ಸಾಯು ಸ್ವಭಾವ ಇವರು ಜನರು ಅವರು ಅವಿವೇಕಿಗಳೇ ಸರಿ, ಕಾಣದೇ ಇರೋರು ಏನೇ ಅವರು ಕಾಣುತ್ತಲಿಲ್ಲ. ಮರ್ತ್ಯರು ಮರಣಧರ್ಮಿಯಾಗಿರ್ತಕ್ಕಂತಹ ಈ ಅವಿವೇಕಿಗಳು ಕಾಣುತ್ತಲಿಲ್ಲ. ಈ ಅಭಿಪ್ರಾಯೇ ಅವನು ಬಹಳವಾಗಿ ವಾಸವಾಗಿರ್ತಕ್ಕವನು. ಅಧ್ಯಾತ್ಮ ಅಧಿದೇವತಾದಿ ಪ್ರಕಾರದಿಂದ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ. ಆ ವಾಯು ಹಾಗೆ ತುಂಬಿಕೊಂಡಿದ್ದು ಕೂಡ ಆ ದೇವತೆಯನ್ನ ಯಾರು ಕಾಣ್ತಾ ಇಲ್ಲ. ಯಸ್ಮೈ ವಾ ಏತದ ಅಹನ್ಯಹನಿ ಅನ್ನಂ ಅದನಾಯ ಆಕ್ರಿಯತೆ ಸಂಸ್ಕ್ರಿಯತೆ ಚ. ಅನ್ನದ ಎಲ್ಲಿದೆಯೋ ಅದನಾಯ ತಸ್ಮೈ ಪ್ರಜಾಪತಿಯೇ ಏತದನ್ನ ದತ್ತಂ. ಯಾವಾತನಿಗೆ ಈ ಎಲ್ಲಾ ಹಗಳು ಅಹನ್ಯಹನಿ ಪ್ರತಿನಿತ್ಯವೂ ಕೂಡ ಅನ್ನವನ್ನು ತಿನ್ನುವುದಕ್ಕೋಸ್ಕರ ತರ್ತಾರೋ ಜನ, ಪ್ರಜಾಪತಿಗೋಸ್ಕರ ಎಲ್ಲ ಅನ್ನ ತಗೊಂಡ್ಬರೋದು. ಅಂತ ಪ್ರಜಾಪತಿಗೆ ಇವತ್ತು ಅನ್ನ ಕೊಡ್ತಾ ಇಲ್ಲ ಇವರು ಅಂತ ಹೇಳಿ ಇವರನ್ನೇ ಹಮ್ಮನ ಮಾಡ್ತಾ ಇದ್ದಾರೆ. ತಸ್ಮೈ ಪ್ರಜಾಪತಿ ನದತ್ತಂ. ಈ ಮುಂದೆ ಕೇಳ್ತಾ ಇರೋ ಅನ್ನವನ್ನ ಆ ಪ್ರಜಾಪತಿ ಯಾವಂದೇ ಈ ಎಲ್ಲಾ ಅನ್ನವೋ, ಯಾವನಿಗೆ ಎಲ್ಲಾ ಜಗತ್ತಿನ ಸೇರಿದ್ದು ಅಂತ ಪ್ರಜಾಪತಿಗೆ ಅನ್ನ ಕೊಡ್ತಾ ಇಲ್ಲ. ನನಗೆಲ್ಲ ನೀವು ಕೊಡದೇ ಇರೋದು ಪ್ರಜಾಪತಿಗೆ ಏನ್ ಅಂದ್ಬಿಟ್ಟ. ತದುಹ ಶೌನಕ ಕಾಪೇಯ ಪ್ರತಿಮನ್ಮಾನಃ ಪ್ರತ್ಯಯಾಯ. ದೇವಾನಾಂ ಜನಿತಃ ಆತ್ಮ ದೇವಾನಾಂ ಜನಿತಃ ಪ್ರಜಾನಾಂ ಹಿರಣ್ಯದೃಷ್ಟೋ ಬಭಸು ಅನಸೂರಿನ್ ಮಹಾಂ ತಮಸ್ಯ ಮಹಿಮಾನಮಾಹೋ. ಪ್ರಜಾನಾಂ ಹಿರಣ್ಯದೃಷ್ಟೋ ಬಭಸೋ ಅನಸೂರಿಃ. ಒಂದೇ ಸಲ
विद्यमानो यदन्नम अनन्नमत्ति इति वै वयं ब्रह्मचारिं नेदमुपास्महे दत्तास्मि भिक्षामिति अनद्यमानो यदन्नमत्तीति वै वयं ब्रह्मचारिण्येतदन्नमुपास्महे तथास्मै भिक्षामि ततः शोनकाकामेयस्मृतिर्मात्मत्येयाय आत्मा देवानां प्रजानामो हिरण्यं स्वभवतो अनुसूरिः महान्तमस्य महिमानमाहुः अनद्यमानो यदन्नमत्तीति वै वयं ब्रह्मचारिण्येतदन्नमुपास्महे तथास्मै भिक्षामि तत् उ ह शौनकः कापेयः प्रतिमन्वानः प्रत्ययाय आत्मा देवानां जनिता प्रजानां हिरण्यदंष्ट्रः बभसः अनसूरिः महान्तम् अस्य महिमानम् आहुः अनद्यमानः यत् अन्नम् अत्ति इति अन्नम अनन्नम यत् अन्नम ಎಲ್ಲಿದೆಯೋ अनन्नम् अन्नम ಅಂತ್ಯ अनन्नम् अत्ति इति वै वयं ब्रह्मचारिन् न इदम् उपास्महे आ इदं ब्रह्मचारिन् आ इदं ब्रह्मचारिन् आ इदम् उपास्महे दत्ता अस्मै भिक्षाम् इति ತದು ಅದನ್ನೇ ಆ ಶೌನಕ ಕಾಪೆ ಏನು ಪ್ರತಿಬಂಧನ ತಿಳಿದವನಾಗಿ ಓ ಹೇಳ್ತಾರೆ ಬ್ರಹ್ಮಚಾರಿ ಮಹಾತ್ಮರಾಜತೆಗೆ ನಾಲ್ಕು ದೇವರು ಮುಂದೆ ಹಾಕಿರುವಂತಹ ವಾಯುದೇವತೆಗೆ ನೀವು ಅನ್ನ ಕೊಡ್ತಾ ಇಲ್ಲ, ಪ್ರಜಾಪತಿಗೆ ಅನ್ನ ಕೊಡ್ತಾ ಇಲ್ಲ, ಯಾವಂದೇ ಇದೆಲ್ಲ ಅನ್ನೋ ಅವನಿಗೆ ಅನ್ನ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಕೊಳ್ಳಿ. ಅದನ್ನ ಸುಕೊಂಡವನಾದಂತಹ ಕಾಪೇಯ ಶೌನಕ ಕಾಪೇಯ ಬಂದಂತೆ, ನೋಡಪ್ಪ ಬ್ರಹ್ಮಚಾರಿ ನಾವು ಕೂಡ ಉಪಾಸನೆ ಮಾಡ್ತೀವಿ ಉಪಾಸನೆ ಮಾಡ್ತಾ ಇದ್ದೀವಿ ಕಣಪ್ಪ, ಇವನು ಆತ್ಮ ದೇವ ದೇವತೆಗಳಿಗೂ ಆತ್ಮನಾಗಿದ್ದಾನೆ, ಜನಿತಾ ಪ್ರಜಾನ ಪ್ರಜೆಗಳನ್ನು ಸೃಷ್ಟಿ ಮಾಡುವ ಆತ್ಮ ಅವನು ಶ್ರೇಷ್ಠ ಇದ್ದಾರೆ ನಮಗೂ ಗೊತ್ತು ಅಂತ ಹೇಳಕ್ಕೆ. ಹಿರಣ್ಯ ದಂಷ್ಟ ಅವನ ಇದು ಕೋರ್ದಾಡೆ ಹಲ್ಲುಗಳು ಬಂಗಾರದ್ದು ಮುರಿಯಲ್ಲ ಅಂತ, ಬಂಗಾರದ್ದು ಶಬ್ದಕ್ಕೆ ಏನಂತ ಅದು ಮುರಿಯಲ್ಲ ಹಾಳ ಹೋಗಲ್ಲ. ಬಭಸಃ ಅದೇನೋ ಇನ್ನೂ ಸ್ವಭಾವ ಅತ್ಯಂತ ಬಿಭರ್ತಿ ಅದಲ್ಲಪ್ಪ, ಬಭಸಃ ಅನ್ನೋದು ಬಹು ಖಾದತಿ ಇತಿ ಬಭಸಃ ತುಂಬಾ ತಿನ್ನುವನು ಅಂತ. ಅನಸೂರಿಹಿ ಅಂದ್ರೆ ವಿದ್ವಾಂಸನು ಅಂತ. ಸೂರ್ಯನೇ ವಿದ್ವಾಂಸ, ಅಸೂರಿಯಿಂದ ವಿದ್ವಾಂಸನಲ್ಲ, ನಾ ಅಸೂರಿ ಅನಸೂರಿ ವಿದ್ವಾಂಸನೇ ದರ್ಶ. ಭಕ್ಷಣಶೀಲ ಬಭಸಃ, ಹೌದಾ? ಬಭಸಃ ಭಕ್ಷಣಶೀಲ. ಅನಸೂರಿನೇನ ಜ್ಞಾನಿಯಿಂದ ವಿದ್ವಾಂಸನು. ಅಸ್ಯ ಮಹಿಮಾನ ಮಹಾಂತಮಾಹೋ, ಇವನ ಮಹಿಮೆಯನ್ನು ಭಾರಿ ಕೊಂಡಾಡ್ತಾರೆ ಕಪ್ಪ ಋಷಿಮುನಿಗಳು, ನಮ್ಗೆ ಗೊತ್ತು ಇವನು ಅನದ್ಯಮಾನ ತಾನು ತಿನ್ನದೇನೆಯೇ ಅನನ್ನ ತಿನ್ನದೇ ತಕ್ಕದ್ದಾಗಿರೋದು ತಿಂತಾನೆ. ಯಾರು ಅಗ್ನಿ ಅನನ್ನ, ಅಗ್ನಿ ಯಾರು ಅಗ್ನಿ ತಿಂತಾನೆ ಅವನು. ಇನ್ನೂ ಅನ್ನನ ಇದೆ, ಚಂದ್ರ ವಿದ್ಯುತ್ ಅನ್ನ ತಿಂದ ಬಿಡ್ತಾನೆ. ಯಾವುದೆಲ್ಲೂ ಅನ್ನವಾಗಿ ಅದನ್ನ ತಿಂತಾ ಇಲ್ಲ, ಯಾವುದನ್ನು ಯಾರಿಗೂ ತಿನ್ನೋಕ್ಕೆ ಆಗೋದಿಲ್ವೋ ಅದನ್ನು ತಿಂತಾ ಇದ್ದಾನೆ ಅವನು. ಹೇ ಬ್ರಹ್ಮಚಾರಿಯೇ ಆ ಇದು ನಾವು ಕೂಡ ಈ ವಾಯುದೇವನ ಪ್ರಾಣದಿಂದ ಉಪಾಸನೆ ಮಾಡ್ತಾ ಇದ್ದೀವಿ ಕಣಪ್ಪ, ಕೊಡ್ರ ಭಿಕ್ಷೆನ, ಕೊಡ್ರ ಇವ್ರಿಗೂ ಭಿಕ್ಷೆನ ಅಂದ್ಬಿಟ್ಟು ಮತ್ತೆ ಆಟ ಮಾಡ್ದ. ಯಾರು? ಶೌನಕ ಕಾಪೇಯ. ತದು ಬ್ರಹ್ಮಚಾರಿಣೋ ವಚನಂ ಶೌನಕ ಕಾಪೇಯ ಪ್ರತಿಮನ್ಮಾನಃ ಮನಸಾ ಆಲೋಚಯನ್ ಬ್ರಹ್ಮಚಾರಿಣಂ ಪ್ರತ್ಯಯಾಯ ಆಜಗಾಮ. ಆಯ್ತು, ತಗೊಂಡೆ. ಆ ಬ್ರಹ್ಮಚಾರಿ ಮಾತನ್ನ ತಿಳಿದವನಾಗಿ, ಯಾರೋ ಶೌನಕ ಕಾಪೇಯ ಎಂಬ ಆತನು ಅದನ್ನು ತಿಳಿದವನಾಗಿ ಮನಸ್ಸಿನಿಂದ ಅವನು ಏನ್ ಹೇಳ್ದ ಎಂಬುದನ್ನು ಆಲೋಚನೆ ಮಾಡುತ್ತಾ ಬ್ರಹ್ಮಚಾರಿ ಹತ್ರ ಬಂದ್ಬಿಟ್ಟಂತೆ. ಊಟ ಕೂತಿದ್ದ ಅವನು, ಎದ್ ಬಂದ್ಬಿಟ್ಟ. ಇನ್ನು ಬಡಿಸ್ತಾ ಇದ್ದ. ಎರಡು ಕೋಸಂಬರಿ ಹಾಕಿದ್ರು ಕಾಣುತ್ತೆ, ಎಲೆ ಪಾಯಸ ಹಾಕಿದ್ರು,
ಕೋಸಂಬರಿ ಹಾಕಿದ್ದು ಪಲ್ಯ ಬಡಿಸಿದ್ದು, ಅನ್ನ ಬಡಿಸಿದ್ದಿಲ್ಲ ಅಂತ ಅರ್ಥ. ಯಜ್ವಂತ ಶೌನಕ ಕಾಪಿಯನಾದ ಶೌನಕನು ಅವನ ಬ್ರಹ್ಮಚಾರಿ ಮಾತನ್ನು ತಿಳಿದವನಾಗಿ ಮನಸ್ಸಿನಿಂದ ಅದನ್ನು ಆಲೋಚನೆ ಮಾಡುತ್ತಾ ಬ್ರಹ್ಮಚಾರಿ ಕುರಿತು ಹತ್ತಕ್ಕೆ ಬಂದ. ಬ್ರಹ್ಮಚಾರಿ ಹತ್ತಕ್ಕೆ ಮಾತ್ರ ಬಂದ. ಕತ್ವಾಚ ಆಹ, ಬ್ರಹ್ಮಚಾರಿ ಹತ್ರ ಹೋಗ್ಬಿಟ್ಟು ಹೇಳ್ದ. ಏನಂತ ಹೇಳ್ದ? ಯಂತ್ವಂ ಅವೋಚಃ ನ ಪಶ್ಯಂತಿ ಮರ್ತ್ಯಾ ಇತಿ ತಂ ವಯಂ ಪಶ್ಯಾಮಃ. ಯಾರನ್ನು ಕುರಿತು ನೀನು ಅವರು ಯಾರು ಜನರು ಕಾಣಲ್ಲ, ಕಾಪೇಯ ಮರ್ತ್ಯ ನ ಪಶ್ಯಂತಿ ಇದೆಯಲ್ಲಪ್ಪ, ನಾವು ಕಂಡಿದೀವಿ ಕಣಪ್ಪ, ನಾವು ನೋಡ್ತಾ ಇದೀವಿ ಕಣಪ್ಪ, ನಮಗ್ ಗೊತ್ತು ಕಣಪ್ಪ, ನಾವು ತಿಳಿದವರು ಅದನ್ನ ಅಂತ ಅವನು ಹೇಳ್ತಿದ್ದಾನೆ. ಬಹಳವಾಗಿ ಬಹುದಾ ವಸಂತ ನನ್ನ ಪಶ್ಯಂತಿ ತಂದ ಅವನು ಬ್ರಹ್ಮಚಾರಿ. ಇಲ್ಲ, ಹಾಗನ್ಬೇಡ, ನಾವು ಅದನ್ನ ಕಂಡ್ಕೊಂಡವರು. ಯುರೇಕಾ ಯುರೇಕಾ, ನಮಗೆ ಕಂಡ್ಕೊಂಡಿದ್ವಿ, ಆವಿಷ್ಕಾರ ಮಾಡಿದ್ವಿ, ನಾವು ಆ ದೇವರನ್ನ ಕಂಡವರಾಗಿದ್ದೀವಿ. ಹೇಗೆ ಅಂತ ಹೇಳ್ತೀವೋ ಹೇಳ್ತೀವಿ, ನಾವು ಕೆಲವು ಗುಣ ಹೇಳ್ತೀವಿ ಇಂದ ಕಸಂ. ಆತ್ಮ ಸರ್ವಸ್ಯ ಸ್ಥಾವರ ಜಂಗಮಸ್ಯ ಚ. ಆತ್ಮ ದೇವರ ಒಂದೇ, ಬರೀ ಆತ್ಮ ತಗೋ. ಸ್ಥಾವರ ಜಂಗಮಕ್ಕಲ್ಲ, ಈ ವಾಯುವೇ ಆತ್ಮ, ಪ್ರಾಣನೇ ಆತ್ಮ. ಕಿಂಚ ದೇವಾನಾಂ ಅಜ್ಞಾದೀನಾಂ ಆತ್ಮನಿ ಸಂಹೃತ್ಯ ಗ್ರಸಿತ್ವ ಪುನರ್ಜನಿತ ಉತ್ಪಾದಯಿತ ಪ್ರಾಣ ವಾಯುರೂಪೇಣ ಉತ್ಪಾದಯಿತ ವಾಯುರೂಪೇಣ ಜಂಗಮಸ್ಯ ಉತ್ಪಾದಯಿತ ವಾಯುರೂಪೇಣ ಅಧಿದೇವತಂ ಅಗ್ನಾದೀನಾಂ ಅಧ್ಯಾತ್ಮಂಚ ಪ್ರಾಣರೂಪೇಣ ವಾಗಾದೀನಾಂ ಪ್ರಜಾನಾಂಚ ಜನಿತ. ಹೇಗೆ ಅಂತ ಕೇಳ್ತೀಯೋ, ಅವನು ಎಲ್ಲಕ್ಕೂ ಆತ್ಮರಾಗಿನ ಸಾವಜಂಗಮಕ್ಕೆ, ಅವನು ಅಜ್ಞಾದಿಗಳಿಗೂ ದೇವತೆಗಳಾಗಿರುವ ಅಜ್ಞಾದಿಗಳಿಗೂ ಅವನು ಆತ್ಮನು. ಅವುಗಳನ್ನು ತನ್ನಲ್ಲಿ ಅಡಗಿಸಿಕೊಂಡು ನುಂಗು ಹಾಕಿ ಮತ್ತೆ ಉಂಟು ಮಾಡುವ ಆತನು. ವಾಯುರೂಪದಿಂದ ಆ ದೇವನು ಉಂಟು ಮಾಡುತ್ತಾನೆ. ಈ ರೀತಿ ಅಧಿದೇವತವಾಗಿ ಅಜ್ಞಾದಿಗಳ ಮತ್ತು ಅಜ್ಞಾದಿಗಳ ಉತ್ಪತ್ತಿ ವಿಚಾರ. ಅಧ್ಯಾತ್ಮವಾಗಿ ಪ್ರಾಣರೂಪದಿಂದ ಭಾಗಾದಿಗಳನ್ನೆಲ್ಲ ಆ ಪದಗಳನ್ನು ಉಂಟು ಮಾಡುವ ಆತನು ಅವನೇ ಆಗಿದ್ದಾನೆ. ಈ ವಾಯುರೂಪೇಣ ಉತ್ಪಾದಿತ ಅಂತ, ವಾಯುರೂಪದಿಂದ ಇದ್ಕೊಂಡು ಅಜ್ಞಾದಿಗಳನ್ನು ಉಂಟು ಮಾಡುವ ಆತನು, ಪ್ರಾಣರೂಪದಿಂದ ಇದ್ಕೊಂಡು ವಾಗಾದಿಗಳನ್ನು ಉತ್ಪತ್ತಿ ಮಾಡೋಣ. ಕೇಳಿಸ್ಕೊತಾನೆ ಇಲ್ಲ, ಅರ್ಥ ಆಗ್ತಿಲ್ವಾ? ಅಲ್ಲ, ಅಡಗಿದೆ ಅಲ್ಲ, ಉತ್ಪತ್ತಿ ಆಗ್ತಾ ಇದೆ ಅಂತ ಇದ್ದಾನೆ. ಪ್ರಾಣರೂಪದಿಂದ ಆಗಾದಿಗಳಿಗೂ ವಾಯುರೂಪದಿಂದ ಅಜ್ಞಾದಿಗಳಿಗೂ ಉತ್ಪತ್ತಿಯನ್ನು ಹೇಳಿ ಅವರಿಗೆಲ್ಲಕ್ಕೂ ಆತ್ಮ ಆಗಿದ್ದಾನೆ ಅಂತ. ಅಧ್ಯಾತ್ಮವಾಗಿ ಅಧಿದೇವತೆಯಾಗಿ ಉತ್ಪತ್ತಿ ಕಾರಣವಾಗಿ ಎಲ್ಲವನ್ನು ಉಂಟು ಮಾಡುವನಾಗಿದ್ದಾನೆ. ಅಥವಾ ಆತ್ಮ ದೇವಾನಾಂ ಅಗ್ನಿ ವಾಗಾದೀನಾಂ ಜನಿತ ಪ್ರಜಾನಾಂ ಸಾವಜಂಗಮಾನಾಂ, ಹೀಗೂ ಅರ್ಥ ಮಾಡ್ಬೋದು. ಒಂದು ಅರ್ಥ ಮಾಡಿದ್ರು, ಒಂದು ಆತ್ಮ ಅಷ್ಟೇ ಮಾಡ್ಬಿಟ್ರು ಸಹಜ ಬಗ್ಗೆ. ಆಮೇಲೆ ದೇವಾನ ಜನಿತ ಮಾಡ್ಬಿಟ್ರು. ಇವಾಗ ಹಾಗೆ ಮಾಡ್ತಾ ಇಲ್ಲ, ಎರಡನೇ ಅರ್ಥ. ಆ ಅಜ್ಞಾದಿಗಳಿಗೂ ಆತ್ಮ ಮಾಡ್ಬಿಡ್ತಾ ಇದ್ದಾರೆ. ಆತ್ಮ ದೇವ ಅಗ್ನಿ ಆಗಾದಿಗಳಿಗೆಲ್ಲ ಆತ್ಮನಾಗಿರ್ತಕ್ಕವನು ಪ್ರಧಾನ, ಆಮೇಲೆ ಸಾವಜಂಗಮಕ್ಕಲ ಕಾರಣನಾಗಿರ್ತಕ್ಕ ಉಂಟು ಮಾಡುವ ಆತನು, ಎರಡನೇ ಅರ್ಥ. ಮೊದಲು ಆತ್ಮ ನಿಲ್ಲಿಸ್ಬಿಟ್ರು, ಸಾವಜಂಗಮಕ್ಕಲ ಆತ್ಮ ಅಂತ. ಈಗ ಆತ್ಮ ದೇವಾನ ಅಂತ ತಗೊಂಡ್ರು. ಅಗ್ನಿ ವಾಗಾದಿ ಎಲ್ಲಾ ದೇವತೆಗಳಿಗೂ ಪ್ರಜೆಗಳಿಗೂ ಸಾವಜಂಗಮಕ್ಕಲ ಇವನೇ ಆತ್ಮ ಇದ್ದಾನೆ. ಹಿರಣ್ಯ ದಂಷ್ಟ ಅಮೃತ ದಂಷ್ಟ ಅಭಗ್ನ ದಂಷ್ಟ ಇದು ಯಾವುದು? ಹಿರಣದ ಕೋರ್ದಾಳೆ ಹಲ್ಲುಗಳಿಂದ ಕೂಡ್ಕೊಂಡವನು, ಮುರಿಯದೇ ಇರೋ ಹಲ್ಲು ಅಂದ್ರೆ ಅವನು ಯಾವತ್ತಿಗೂ ಮುರಿದು ಹೋಗದೇ ಇರೋ ಹಲ್ಲುಗಳಿಂದ ಯಾವಾಗ ತಿಂತಾನೇ ಇರ್ತಾನೆ. ವಾಯುರೂಪದಿಂದ ಅಗ್ನಿ ತಿಂತಾನೆ ಇರ್ತಾನೆ, ತಿಂತಾ ಇರ್ತಾನೆ. ಅಭಗ್ನ ಅಂತ ಅರ್ಥ. ಬಭಸಃ ಭಕ್ಷಣಶೀಲ. ಬಭಸಃ ಅಂದ್ರೆ ಏನೋ ತಿನ್ನುವ ಸ್ವಭಾವ, ಯಾವಾಗಲೂ ಅದಿತಿ ಹೆಸವನಿಗೆ, ಪ್ರಾಣಿಗೆ. ಅದನಾದ ಅದಿತಿ, ಒಬ್ಬಲ್ಲ ಒಬ್ರು ತಿಂತಾನೆ, ಪ್ರಪಂಚ ಹೋಟ್ಲ್ ಅಡಿತಾನೆ ಇರುತ್ತೆ, ಬೇರೆ ಬೇರೆ ಅಡುಗೆ ಮಾಡ್ತಾನೆ ಇರ್ತಾರೆ, ಎಲ್ಲ ತಿಂತಾರೆ. 24 ಗಂಟೆ 360 days 360 ದಿವಸವೂ ಎಲ್ಲರೂ ತಿಂತಾನೆ ಇರ್ತಾರೆ. ಒಬ್ಬಲ್ಲ ಒಬ್ರು ಏನೋ ತಿಂತಾನೆ ಇರ್ತಾರೆ. ಪ್ರಾಣಿಯೋ ಪಕ್ಷಿಯೋ ಪಶುವೋ ಕ್ರಿಮಿಕೀಟೋ
ಚಿಂತನೆ ಇರುತ್ತೆ. ಅನಸೂರಿ ಅನಸೂರಿಃ ಅದು ಬಭಸ ಭಕ್ಷಸಿ ಆಯ್ತಲ್ಲ ಚಿನ್ನ ಸ್ವಭಾವ ಅನಸೂರಿ ಸೂರಿ ಮೇಧಾವಿ ಮೇಧಾವಿ ಸೂರಿ ಅಸೂರಿ ಅನಸೂರಿಃ ಅಸೂರಿಃ ಮೇಧಾವಿ ಅಲ್ಲ ಅಂತ ಅರ್ಥ. ತತ್ಪರಿಷೇಧೋ ಅನಸೂರಿ ಮೇಧಾವಿ ಅಲ್ಲ ಅನ್ನೋದಲ್ಲ. ಮೂರನೇದು ಒಂದು ಸೂರಿ ತತ್ಪರಿಷೇಧ ಅಸೂರಿ ಅದು ಪ್ರಷೇಧ ಅನಸೂರಿ. ಸೂರಿ ಮೇಧಾವಿ ಅಂತ ಅರ್ಥ ಆಯ್ತಲ್ಲ. ಸೂರ್ಯದೇವ ಇತ್ಯರ್ಥ ಪಂಡಿತನೇ ಮೇಧಾವಿ ಅಂತ ಅರ್ಥ. ಮಹಾಂತಂ ಅತಿ ಪ್ರಮಾಣಂ ಅಪ್ರಮೇಯಂ ಅಸ್ಯ ಪ್ರಜಾಪತೇಃ ಮಹಿಮಾನ್ ವಿಭೂತಿಮಾಹೋ ಬ್ರಹ್ಮವಿದಃ. ಮಹಾಂತಂ ಅತಿ ಪ್ರಮಾಣಂ ಅಪ್ರಮೇಯಂ ಅಸ್ಯ ಪ್ರಜಾಪತೇಃ ಮಹಿಮಾನಂ ವಿಭೂತಿಂ ಆಹುಃ ಬ್ರಹ್ಮವಿದಃ. ನಾವು ಇನ್ನೆಷ್ಟು ಮಹಿಮೆ ಇದೆ ಎಲ್ಲ ಹೇಳ್ತಾ ಮುಗಿಯೋದಿಲ್ಲ ಅಂತ ಹೇಳ್ಬಿಟ್ಟು ಭಾಷ್ಯಕಾರರು ಮಾಡ್ತಿದ್ದಾರೆ. ಶ್ರುತಿ ಹೇಳ್ತಾ ಇದೆ ಈ ವಾಯು ಬ್ರಹ್ಮದ್ದರ ಮಹಿಮೆಯನ್ನ ಅಪಾರವಾದದ್ದು, ಅನಂತವಾದದ್ದು, ಅಪರಿಮಿತವಾದದ್ದು ಎಂಬುದಾಗಿ ಹೇಳುತ್ತಾರೆ. ಈ ಪ್ರಜಾಪತಿಯ ಮಹಿಮೆಯು ಮಹಾಂತ ಅತಿ ಪ್ರಮಾಣವಾಗಿದೆ, ಅಪ್ರಮೇಯವಾಗಿದೆ ಈ ಮಹಿಮೆ ಎಂಬುದಾಗಿ ಹೇಳುತ್ತಾರೆ ಬ್ರಹ್ಮಜ್ಞಾನಿಗಳು. ತುಂಬಾ ಮಹಿಮೆ ಇದೆ ವಾಯುದೇವತೆಗೆ ಅಂತ. ಯಸ್ಮಾತ್ ಸ್ವಯಂ ಅನ್ಯೈಃ ಅನದ್ಯಮಾನಃ ಅಭಕ್ಷ್ಯಮಾಣಃ ಆನಂದಂ ಅಗ್ನಿವಾಗಾದಿ ದೇವತಾ ರೂಪಂ ಅತ್ತಿ ಭಕ್ಷೇತಿ ಇತಿ. ಅಗ್ನಿವಾದಾದಿ ದೇವತಾ ರೂಪಂ ಅತ್ತಿ ಭಕ್ಷೇತಿ. ಯಾಕೆಂದ್ರೆ ತಾನು ಬೇರೆಯವರನ್ನು ತಿನ್ನಿಸ್ಕೊಳ್ಳದೆ, ಯಾರಿಂದಲೂ ತಿನ್ನಲ್ಪಡದೆ ಭಕ್ಷಿತವಾಗದೇನೆ ತಾನು ಅಗ್ನಿ ವಾಕು ಮುಂತಾದ ದೇವತೆಗಳನ್ನು ವಾಗಾದಿಗಳನ್ನು ತಿಂತಾನೆ. ಆ ರೂಪನಷ್ಟನ್ನು ಅನುಭವಿಸ್ತಾ ಇದ್ದಾನೆ ಅಂತ. ತಾನು ತಿನ್ನಿಸ್ಕೊಳ್ತಾ ಇಲ್ಲ, ಮತ್ತೆ ತಾನು ತಿಂತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ, ತನ್ನ ಅಧೀನದಲ್ಲೇ ಇಟ್ಕೊಂಡಿದ್ದಾನೆ. ತಾನೇ ಅದಕ್ಕೆ ಶ್ರಮ ಕೊಡೋದು. ಶಾಮ್ಯತಿ ವಾಕ್, ಶಾಮ್ಯತಿ ಚಕ್ಷು, ಶಾಮ್ಯತಿ ಶ್ರೋತ್ರಂ, ಶ್ರಾಮ್ಯತಿ ಮನಃ ಎಲ್ಲ ಬೆಳೆದತ್ತೆ. ಯಾಕೆ ಪ್ರಾಣಾಧೀನವಾಗಿರುವುದರಿಂದ. ವಾಯಿತಿ ನಿರರ್ಥಕ ಬ್ರಹ್ಮಾಂಡ ಅನುಸೂರಿ ವಾಯಿದೆ. ಎಲ್ಲಿದವ ಹರಣ್ಯದಮಷ್ಟೋ ಭಮಸೋ ಅನಸೂರಿ ಮಹಾಂತಮಸ್ಯ ಮಹಿಮಾಹೋ ವೈ ಅಲ್ಲ, ಅದು ವಾಯಿಲ್ಲಪ್ಪ. ಹಾ ಶ್ರುತಿ ಭಾಷೆ ಏನಿದೆ? ಬಾ ಶಬ್ದ ನಿರರ್ಥಕ ಅಂದ್ರು. ಎಲ್ಲಿ ವಾಸ ಸ್ವಾಮಿ ಅಂತ ಇದ್ದಾರೆ. ಈ ವ್ಯಾಖ್ಯಾನ ಪ್ರಕಟವಾದ ವಾಯುಪ್ರಾಣವನ್ನು ಹೊಗಳುವ ಈ ಪ್ರಕರಣಕ್ಕೆ ಅಷ್ಟು ಒಪ್ಪಾಗುವುದಿಲ್ಲ. ಈ ವ್ಯಾಖ್ಯಾನ ಪ್ರಕಟವಾದ ವಾಯುಪ್ರಾಣವನ್ನು ಹೊಗಳುವ ಪ್ರಕರಣಕ್ಕೆ ಯಾವ ವ್ಯಾಖ್ಯಾನ? ಪರಬ್ರಹ್ಮವನ್ನು ಉಪಾಸನೆ ಮಾಡುತ್ತೇವೆ ಎಂಬ ಈ ವಾಕ್ಯದ ಅರ್ಥವನ್ನು ವರ್ಣಿಸುತ್ತಾರೆ. ಕೆಲವರು ನಾವು ಇದನ್ನು ಉಪಾಸನೆ ಮಾಡೋದಿಲ್ಲ, ಮತ್ತೇನಂದ್ರೆ ಪರಬ್ರಹ್ಮನ್ನೇ ಉಪಾಸನೆ ಮಾಡ್ತೀವಿ ಅಂತಾರಂತೆ. ಮಹಾಶಬ್ದ ಅನರ್ಥಕ ಅರ್ಥ ಹೇಳಲೇ ಇಲ್ಲ ಅದಕ್ಕೆ ಅಲ್ವಾ? ಯಾಕೆ ಕನ್ನಡ ಬಿಟ್ಟು ಹೋಯ್ತಾ? ತಾನು ಮತ್ತು ವಯಂ ಹಿಂದಿ ಬಿಟ್ಬಿಟ್ಟಿದ್ದಾರೆ ಅಲ್ವಾ? ಮಾ ಶಬ್ದ ಅನರ್ಥಕ ಅಂತ ಇದೆಲ್ಲ ಇದೆಯಲ್ಲ. ಅಜ್ಞಾನ ದೇವತಾ ಇಲ್ಲ, ಮೂಲದಿಂದ ವಾಯಂಬ ಮಾತಿಗೆ ಅರ್ಥವಿಲ್ಲ ಇದೆಯಲ್ಲ, ಕೊನೆಯಾಗಿದೆಯಲ್ಲ, ಮೂಲದಿಂದಿರೋ ವಾಯಂಬ ಮಾತಿಗೆ ಅರ್ಥವಿಲ್ಲ. ಎಲ್ಲಿರ್ತೀರ ಗೊತ್ತಾಗಲ್ವಾ? ಬ್ರಹ್ಮಚಾರಿಯೇ ನಾವು ಇದನ್ನು ಉಪಾಸನೆ ಮಾಡುತ್ತಾ ಇದ್ದೀವಿ, ನಾವು ಇದನ್ನು ಉಪಾಸನೆ ಮಾಡಲ್ಲ ಅಂತ ಅರ್ಥ ಮಾಡಿದ್ದಾರೆ. ನೇದಂ ಉಪಾಸ್ಮೆ ಅಂತ. ಅನ್ಯೇ ನವಯವಿದಂ ಉಪಾಸ್ಮೆ ಕಿಂತರಿಹಿ ಪರಮೇವ ಬ್ರಹ್ಮ ಉಪಾಸ್ಮೆ ಇದು ವರ್ಣಯಂತಿ.
अन्ये ಅಲ್ಲ ವಯಂ ಹೇ ಬ್ರಹ್ಮಚಾರಿ ब्रह्मचारी ಆ ಇದಂ यथोक्तलक्षणं ब्रह्म वयं आ उपास्महे ನಾವು ಈ ಮೇಲೆ ಹೇಳಿದ ಲಕ್ಷಣವುಳ್ಳಂತಹ ಬ್ರಹ್ಮನ ಉಪಾಸನೆ ಮಾಡ್ತೀವಿ. ಆ ಆ ಉಪಾಸನೆಯನ್ನು ಆಸಮಿಂತಾದ ನಾವು ಆ ಉಪಾಸನೆ ದೂರದಲ್ಲಿ ಉಪಾಸನೆ ಅಂತ ಕ್ರಿಯಾಪದ ಪ್ರಸಂಗಕ್ಕೆ ಅಲ್ಲಿಂದ ಅನ್ವಯ ಮಾಡ್ಕೊಳ್ಳಿ ಅಂತ ಇದ್ದಾರೆ. ನಾವು ಹೇಳಿ ಬ್ರಹ್ಮಚಾರಿಯೇ ಈ ನೀನ್ ಹೇಳಿದಂತಹ ಹಿರಣ್ಯದಂಶ ಬಬಸಲಾದಂತಹ ವಾಯುದೇವತೆಯನ್ನ ನಾವು ಉಪಾಸನೆ ಮಾಡ್ತಾ ಇದ್ದೀವಿ ಅಂತ ಒಂದರ್ಥ. ಇದಕ್ಕೆ ಕೆಲವರು ವ್ಯಾಖ್ಯಾನ ಮಾಡ್ತಾರಂತೆ ಅನ್ಯೇಚ ನವಯಮಿದ ಉಪಾಸನೆ ಕಿಂತರಿ ಪರಮೇವ ಬ್ರಹ್ಮ ಉಪಾಸನೆ ಇದು ವರ್ಣಯಂತಿ. ಕೆಲವರು ಹೇಳ್ತಾರೆ ನಾವು ಇದನ್ನು ಉಪಾಸನೆ ಮಾಡದಪ್ಪ, ನಾವು ಪರಬ್ರಹ್ಮನ ಉಪಾಸನೆ ಮಾಡ್ತಾ ಇದೀವಿ ಎಂಬುದಾಗಿ ಇದಂ ಉಪಾಸನೆ ಅಂತ ನೇದಂ ನಾವು ಇದನ್ನು ಉಪಾಸನೆ ಮಾಡೋದಿಲ್ಲ ಅಂತ. ಇಲ್ಲಿ ಬ್ರಹ್ಮಚಾರನ್ನು ಇದನ್ನು ಮಾಡಿದ್ರು ಭಾಷ್ಯಕಾರರು. ನಾವು ಇದನ್ನು ಚೆನ್ನಾಗಿ ಉಪಾಸನೆ ಮಾಡ್ತೀವಿ ಅಂತ ಅರ್ಥ ಮಾಡಿದ್ರು. ಕೆಲವರು ನಾವು ಇದನ್ನು ಉಪಾಸನೆ ಮಾಡೋಲ್ಲ, ಪರಬ್ರಹ್ಮ ಉಪಾಸನೆ ಮಾಡ್ತೀವಿ ಅಂತ ಅರ್ಥ ಮಾಡ್ತಾರಂತೆ. ಅದೆರಡು ಸ್ವಾಮಿಗಳು ಹೊಂದಲ್ಲ ಅಂತ ಏನು ಹೇಳಿಲ್ಲ. ಸ್ವಾಮಿಗಳು ಚಪ್ಪಲಿ ಹೊಂದಲ್ಲ ಅಂತಂದ್ರು. ದತ್ತಾಸ್ಮಿ ಭಿಕ್ಷಾಂ ಅವೋಚತ್ ಭೃತ್ಯಾನ್, ಇವರಿಗೆ ಭಿಕ್ಷೆ ಕೊಡ್ರಪ್ಪ, ನಾವು ಕೂಡ ತಿಳಿದಂತಹ ಇದನ್ನೇ ಉಪಾಸನೆ ಮಾಡ್ತಿದ್ದಾನೆ ಈ ಬ್ರಹ್ಮಚಾರಿಯು, ಇವನಿಗೂ ಭಿಕ್ಷೆ ಕೊಡಿ, ಇವನು ತಿನ್ಲಿ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಟ್ಟ. ಶೌನಕ ಕಾಪೆಯ ಈ ಬ್ರಹ್ಮಚಾರಿಯ ಜ್ಞಾನವನ್ನ ಹೊಗಳುತ್ತಾ ದೇವತೆಯನ್ನು ಹೊಗಳುತ್ತಾ ಭಿಕ್ಷೆ ಕೊಡ್ರಪ್ಪ ಅಂತ ಹೇಳಿ ಒಪ್ಕೊಂಡ. ಡೇಟ್ ಆಫ್ ಬರ್ತ್.